ನಮಸ್ಕಾರ. ದಾವಣಗೆರೆ ವಿಶ್ವವಿದ್ಯಾನಿಲಯದ BA 5ನೇ ಚಾತುರ್ಮಾಸದ ಐಚ್ಛಿಕ ಕನ್ನಡ ಪತ್ರಿಕೆ ಕನ್ನಡ ಭಾಷಾ ರಚನೆ ಮತ್ತು ಸ್ವರೂಪ. ಅವಧಿ 42. ನಡುಗನ್ನಡ ಮುಂದುವರೆದಿದೆ. ಇಂದಿನ ತರಗತಿಯ ಅವಲೋಕನ: ಚಂಪೂ ಕಾವ್ಯಗಳಲ್ಲಿ ಬಳಕೆಗೊಂಡ ಸಂಸ್ಕೃತ ಭೂಯಿಷ್ಠ ಭಾಷೆಯ ಕಾಲ ಮುಗಿದು ಹಳಗನ್ನಡದಿಂದ ನಡುಗನ್ನಡಕ್ಕೆ ಭಾಷೆ ಬದಲಾವಣೆಗೊಂಡುದನ್ನು ಕೆಲವು ಉದಾಹರಣೆಗಳ ಮೂಲಕ ತಿಳಿಯಲಾಗಿದೆ. ಕನ್ನಡ ಭಾಷೆಯ ಅವಸ್ಥಾಂತರ, ನಡುಗನ್ನಡದ ಲಕ್ಷಣಗಳನ್ನು ತಿಳಿಯುವುದು. ವಿದ್ಯಾರ್ಥಿಗಳು ಕನ್ನಡ ಭಾಷೆಯ ಅವಸ್ಥಾಂತರ, ನಡುಗನ್ನಡ ಲಕ್ಷಣಗಳನ್ನು ಗ್ರಹಿಸುವರು. ನಡುಗನ್ನಡ ಭಾಷಾ ಅವಸ್ಥಾಂತರಗಳು: ಹಳಗನ್ನಡದಲ್ಲಿ ಬಳಕೆಗೊಳ್ಳುತ್ತಿದ್ದ ಪಕಾರವು ನಡುಗನ್ನಡದಲ್ಲಿ ಹಕಾರವಾಗಿ ಪ್ರಯೋಗಗೊಳ್ಳತೊಡಗಿದುದನ್ನು ಗಮನಿಸಬಹುದಾಗಿದೆ. ಪ ಹ ಧ್ವನಿ ವ್ಯತ್ಯಾಸವಾದುದನ್ನು ತಿಳಿಯಬಹುದಾಗಿದೆ. ಉದಾಹರಣೆ: ಪತ್ತು ಹತ್ತು, ಪಾಲು ಹಾಲು, ಪಾರು ಹಾರು, ಪೆಸ ಹೆಸರು, ಅಪ್ಪುದು ಹವುದು, ಪಂದಿ ಹಂದಿ, ಪುಲಿ ಹುಲಿ ಇತ್ಯಾದಿ. ಈ ಕಾಲಘಟ್ಟದಲ್ಲಿ ಶಕಟ ರೇಫ ಳದ ಸ್ಥಾನದಲ್ಲಿ ರೇಫ ರಾವು, ರಳದ ಳ ಸ್ಥಾನದಲ್ಲಿ ಕುಳದ ಳವು ಪ್ರಯೋಗಗೊಳ್ಳುತ್ತಾ ಬಂದುದನ್ನು ಕಾಣಬಹುದು. ಪೂರ್ವದ ಹಳಗನ್ನಡ ಹಾಗೂ ಹಳಗನ್ನಡ ಕಾಲಘಟ್ಟಗಳಲ್ಲಿ ಬಳಕೆಗೊಳ್ಳುತ್ತಿದ್ದ ವಿಜಾತೀಯ ಸಂಯುಕ್ತಾಕ್ಷರಗಳು ನಡುಗನ್ನಡ ಕಾಲಕ್ಕೆ ನಡುವೆ ಸ್ವರ ಅಕ್ಷರ ಸೇರಿಸಿಕೊಂಡು ಬಳಕೆಗೊಳ್ಳುತ್ತಾ ಬಂದುದನ್ನು ಕಾಣುವೆವು. ಉದಾಹರಣೆ: ಬಳ್ಳು ಬಳುಕು ಬಳುಕು, ಅಳ್ಕು ಅಳುಕು, ನುಣುಪು ನುಣುಪು, ನಲ್ಮೆ ನಲುಮೆ. ಕೆಲವೆಡೆ ವಿಜಾತೀಯ ಸಂಯುಕ್ತಾಕ್ಷರಗಳೂ ಸಜಾತೀಯ ಸಂಯುಕ್ತಾಕ್ಷರಗಳಾಗಿ ಮಾರ್ಪಾಟು ಹೊಂದಿದ್ದನ್ನು ತಿಳಿಯಬಹುದಾಗಿದೆ. ಉದಾಹರಣೆ: ಉರ್ಕು ಉಕ್ಕು, ಸೊರ್ಕು ಸೊಕ್ಕು, ನಿಳ್ದೆ ನಿದ್ದೆ, ಓರ್ಮೆ ಒಮ್ಮೆ, ಗಳ್ದೆ ಗದ್ದೆ, ತೊಳ್ತು ತೊತ್ತು ಇತ್ಯಾದಿ. ಈ ಕಾಲಘಟ್ಟದಲ್ಲಿ ಇನ್ನೂ ಕೆಲವು ಭಾಷಿಕ ರೂಪಗಳಲ್ಲಿ ಪರಿವರ್ತನೆಯಾದುದನ್ನು ಕಾಣಬಹುದು. ಸರ್ವನಾಮ ಪದಗಳಲ್ಲಿ ಬಳಕೆಗೊಳ್ಳುವ ಮಕಾರವು ವಕಾರವಾಗಿ ಪರಿವರ್ತನೆ ಹೊಂದಿ ಭಾಷೆಯಲ್ಲಿ ಬಳಕೆಗೊಳ್ಳುವುದನ್ನು ಕಾಣಬಹುದು. ಉದಾಹರಣೆ: ನಾಮ್ ನಾವು, ನೀಮ್ ನೀವು, ತಾಮ್ ತಾವು ಇತ್ಯಾದಿ. ಈ ಅವಧಿಯಲ್ಲಿ ಲ ಕಾರಾಂತ ಶಬ್ದಗಳು ಳ ಕಾರಾಂತಗೊಂಡು ಬಳಕೆಗೊಳ್ಳತೊಡಗಿದವು. ಕೇಶಿರಾಜನು ಶಬ್ದಮಣಿ ದರ್ಪಣದಲ್ಲಿ ಇವುಗಳನ್ನು ಕುರಿತು ಪ್ರಸ್ತಾಪಿಸಿದ್ದಾನೆ. ಉದಾಹರಣೆ: ಬೆರಲ್ ಬೆರಳು, ಕೊರಲ್ ಕೊರಳು, ಸರಲ್ ಸರಳು, ನೆರಲ್ ನೆರಳು. ಪ್ರೇರಣಾರ್ಥಕ ಪ್ರತ್ಯಯ ಹಳಗನ್ನಡದಲ್ಲಿ ಚು ಪು ಎಂದಿತ್ತು. ಇಸು ಅಲ್ಪ ಪ್ರಯೋಗ. ಉದಾಹರಣೆ: ಕೆರಳ್ಚು, ತೀರ್ಚು, ಮುಡಿಪಿ, ಮೂಡಿಸಿದ. ಆದರೆ ನಡುಗನ್ನಡದಲ್ಲಿ ಇಸು ಸಾರ್ವತ್ರಿಕವಾಯಿತು, ಪು ಹು ಎಂದಾಯಿತು. ಉದಾಹರಣೆ: ನೆರಹು, ಕೆಡಹು, ಕಳುಹು. ಹಳಗನ್ನಡ ಪ್ರಕಾರವಾಚಕಗಳಾದ ಅಂತು, ಇಂತು, ಎಂತು ಎಂಬುವು ಅಹಗೆ, ಹಾಗೆ, ಹೀಗೆ, ಹೀಗೆ, ಹೇಗೆ ಎಂದಾಗಿರುವುದು ಸ್ವಾರಸ್ಯಕರ. ಅನ್ಯ ದೇಶ ಶಬ್ದಗಳು ಹೆಚ್ಚಾಗಿ ಕಾಣಿಸಿಕೊಳ್ಳತೊಡಗಿದ್ದು ನಡುಗನ್ನಡ ಕಾಲದಲ್ಲಿ. ಅಪಭ್ರಂಶದಿಂದ ಕಿಚ್ಚಡಿ ಕಿಚ್ಚಡಿಯ, ವೀಳೆಯ ವೀಡಿಯ, ಬಾಣಸ ಬಾನಸ. ಮರಾಠಿಯಿಂದ ಪಾರುಖಾಣೆ ಪಾರಖಣೆ, ಲಾಗು ಲಾಗ, ಚಾವಡಿ ಬತ್ತೀಸ, ಚಪ್ಪನ್ನ ಚಾಕರಿ, ಭರವಸ ಲಗಾಮು. ತೆಲುಗಿನಿಂದ ಪಿಚ್ಚ ಹುಚ್ಚ ಇತ್ಯಾದಿ. ಜನಸಾಮಾನ್ಯರು ದಿನನಿತ್ಯ ಮಾತನಾಡಿಕೊಳ್ಳುವ ಮಾತುಗಳೇ ಭಾಷೆಯ ಸಾಹಿತ್ಯದ ಭಾಷೆಯಾದುದನ್ನು ಬಸವಾದಿ ಶರಣರ ವಚನಗಳಿಂದ, ಹರಿದಾಸರ ಕೀರ್ತನೆಗಳಿಂದ ತಿಳಿಯಬಹುದು. ಶರಣರ ವಚನಗಳಂತೆ ಹರಿಹರ ಕವಿ ಸರಳವಾದ ಭಾಷೆಯಲ್ಲಿ ರಗಳೆಯನ್ನು ಬರೆದು ಜನಪ್ರಿಯಗೊಳಿಸಿದ. ರಾಘವಾಂಕ, ಕುಮಾರವ್ಯಾಸ, ಲಕ್ಷ್ಮೀಶ, ಸರ್ವಜ್ಞ, ರತ್ನಾಕರವರ್ಣಿ, ಪುರಂದರದಾಸ, ಕನಕದಾಸ ಮುಂತಾದ ಕವಿಗಳು ಷಟ್ಪದಿ, ತ್ರಿಪದಿ, ಸಾಂಗತ್ಯ, ಕೀರ್ತನ ರೂಪಗಳಲ್ಲಿ ಕಾವ್ಯ ರಚಿಸಿ ಅಸಾಧಾರಣವಾದ ಸಿದ್ಧಿಯನ್ನು ಸಾಧಿಸಿದ್ದಾರೆ.
ನಡುಗನ್ನಡ ಕಾಲದ ಸಾಹಿತ್ಯದ ಈ ಕೆಳಗಿನ ಕೆಲವು ಪದ್ಯಗಳಲ್ಲಿ ಈ ರೀತಿಯಲ್ಲಿ ಭಾಷಾ ಸ್ವರೂಪವನ್ನು ಅರಿಯಬಹುದು. ವಚನ: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗನ ಶರಣರ ನೆನೆವುದೇ ಚಿಂತೆ. ಬಸವಣ್ಣನವರ ವಚನವಿದು. ರಗಳೆ: ಕುಪ್ಪಸದ ಬೀರಣೆಯ ಬಿನ್ನಣದ ಅಸರಿಗಳು ಟೊಪ್ಪಿಗೆಯು ಹೊರ ವೇಷದಿ ಅಪರದ ಲೆಕ್ಕಿಗಂ ನಡೆ ನಡೆದು ಶರಣ ಶಾಲೆಗೆ ಕರ್ಣಶಾಲೆಗೆ ಬಂದು ಕೊಳ್ಳಿರ್ದ ಸಡಗರಿಸಿ ಬರೆದ ಗಣಕರ ನೀಕ್ಷಿತಿರ್ದ ಕರಣ ಸಂಪ್ರತಿಯ ಸಂಪದದ ಗಣರ್ಕಳಂ ಎರೆದ ಲಂಚವನೀವ ದಂಡನಾಥಕಳಂ ಲೆಕ್ಕಕ್ಕೆ ಬಂದಿರ್ಪ ರಾಜಪುತ್ರರ್ಕಳಂ. ಹರಿಹರನ ಬಸವರಾಜ ದೇವರ ರಗಳೆಯ ಸ್ಥಳ 5ರ ಒಂದು ಪದ್ಯವಿದು. ಷಟ್ಪದಿ ಪದ್ಯವು ಹೀಗಿದೆ: ಒಗುಮಿಗೆಯ ಪರಿಮಳದ ಕಂಪಿನ ತಗಡ ತೆಕ್ಕೆಯ ಬೀದಿ ವರಿಗಳ ಮುಗುಳ ಮೊಗ್ಗೆಯ ತೆಗೆದ ತುಂಬಿಯ ಲಳಿಯ ಲಗ್ಗೆಗಳ. ಅರಣ್ಯ ಪರ್ವ 10 ಪದ್ಯ 43. ಕೀರ್ತನೆ ಹೀಗಿದೆ: ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲಿ ಬೇಡಿ ಉಚ್ಚಪ್ಪಗಳಿರ, ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ, ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ ಉಣ್ಣದೆ ಉಪವಾಸ ಇರುವವರೇ ಕೋಡಿ, ಇನ್ನಾದರೂ ಏಕೋ ಭಾವದಿ ಭಜಿಸಿರೋ ಚನ್ನ ಶ್ರೀ ಪುರಂದರ ವಿಠಲ ರಾಯನ. ಪುರಂದರದಾಸರ ಕೀರ್ತನೆ ಇದು. ತ್ರಿಪದಿ ಹೀಗಿದೆ: ಚಿತ್ತವಿಲ್ಲದೆ ಗುಡಿಯ ಸುತ್ತಿದೊಡೆ ಫಲವೇನು, ಎತ್ತು ಗಾಣವನು ಒತ್ತು ತಾ ನಿತ್ಯದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ. ಸರ್ವಜ್ಞನ ವಚನವಿದು. ಕನ್ನಡ ಭಾಷೆಯು ಈ ಅವಸ್ಥೆಯಲ್ಲಿ ಸಂಸ್ಕೃತದ ಕಪಿಮುಷ್ಟಿಯಿಂದ ಬಿಡುಗಡೆ ಹೊಂದಿದುದನ್ನು ಈ ಮೇಲಿನ ಪದ್ಯಗಳಾದ ವಚನ, ಕೀರ್ತನೆ, ರಗಳೆ, ತ್ರಿಪದಿಗಳಿಂದ ತಿಳಿಯಬಹುದು. ಈ ಅವಧಿಯ ಸಾರಾಂಶ: ಈ ಅವಧಿಯಲ್ಲಿ ನಡುಗನ್ನಡದ ಭಾಷಾ ವೈಶಿಷ್ಟ್ಯಗಳನ್ನು ತಿಳಿಯಲಾಗಿದೆ. ಪರಾಮರ್ಶನ ಗ್ರಂಥಗಳು: ಕನ್ನಡ ಭಾಷಾಶಾಸ್ತ್ರ, ರಾಯ ಧಾರವಾಡಕರ, ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ, ಎಂ.ಎಚ್. ಕೃಷ್ಣಯ್ಯ, ಕನ್ನಡ ಭಾಷಾ ವ್ಯಾಸಂಗ, ಡಾ. ಸಂಗಮೇಶ ಸವದತ್ತಿ ಮಠ. ನಮಸ್ಕಾರ.